ಹಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡಲಿ. ಹಾಗೆ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಆ ದೇವರು ನಿಮಗೆ ನೆರವೇರಿಸಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಹೇಗೆ ಮಕರ ಸಂಕ್ರಾಂತಿ ಆಚರಣೆ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹಾಗೆ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ರೀಸೆಂಟ್ ವಿಡಿಯೋದು ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹ್ಯಾಪಿ ಮಕರ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಒಳ್ಳೇದು ಮಾತಾಡ್ರಿ. ಹ್ಯಾಪಿ ಸಂಕ್ರಾಂತಿ. ನಮಸ್ಕಾರ ಮಾಡು, ಇಬ್ರು ನಮಸ್ಕಾರ ಮಾಡ್ರಿ. ನೀನು ಮಾಡತ್ತಾರ. ಮನೆಯಲ್ಲಿ ಪೂಜೆ ನೈವೇದ್ಯ ಎಲ್ಲ ಮುಗಿದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಗಣಪತಿ ದೇವರುಗಳದ್ದು ಒಂದು ದೇವಸ್ಥಾನ ಇದೆ. ಇದು MCC A ಬ್ಲಾಕಲ್ಲಿ ಬರುತ್ತೆ ದೇವಸ್ಥಾನ. ಇನ್ನು ಈ ಮಕರ ಸಂಕ್ರಾಂತಿ ಹಾಗೆ ಅಯ್ಯಪ್ಪ ಸ್ವಾಮಿಗೆ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಏನು ಅಂದರೆ ಈ ಕೇರಳದ ಶಬರಿಮಲೆಯಲ್ಲಿ ಮಕರ ವಿಳಕ್ಕು ಅಂತ ಒಂದು ಹಬ್ಬ ಮಾಡ್ತಾರೆ. ನಾವು ಇಲ್ಲಿ ಸಂಕ್ರಾಂತಿ ಮಾಡ್ತೀವಲ್ಲ, ಅದೇ ದಿನ ಅಲ್ಲಿ ಆ ಹಬ್ಬನ ಮಾಡ್ತಾರೆ. ಅಂದು ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನೆಲ್ಲ ಮೆರವಣಿಗೆ ಮಾಡಿ ಅಲ್ಲಿ ಪೊನ್ನಂಬಳಮೇಡು ಎಂಬ ಒಂದು ಬೆಟ್ಟದಲ್ಲಿ ಮಕರ ಜ್ಯೋತಿ ಕಾಣುತ್ತೆ. ಅದನ್ನೆಲ್ಲ ನೋಡಿ ಅಂದು ಅಯ್ಯಪ್ಪ ಸ್ವಾಮಿಯ ಭಕ್ತರು ದರ್ಶನ ಎಲ್ಲ ತೆಗೆದುಕೊಳ್ತಾರೆ. ಅಲ್ಲಿರುವಂತಹ ಜ್ಯೋತಿ ಅಯ್ಯಪ್ಪ ಸ್ವಾಮಿಯ ಸ್ವರೂಪ ಎಂದು ಅಲ್ಲಿರುವಂತಹ ಭಕ್ತರೆಲ್ಲ ಅದನ್ನು ನಂಬ್ಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಸಂಜೆ ಅಥರ್ವ ಬಾಸ್ಕೆಟ್ಬಾಲಿಗೆ ಹೋಗ್ತಾನೆ. ಅಲ್ಲಿ ಸಂಕ್ರಾಂತಿಯ ವಿಶೇಷ ಅಂತ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿದರು. ಹಾಗೆ ಅಲ್ಲಿ ಇಂಡೋರ್ ಸ್ಟೇಡಿಯಂನ ಮಾಡೋದಕ್ಕೆ ಅವರು ಗುದ್ದಲಿ ಪೂಜೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ SS ಮಲ್ಲಿಕಾರ್ಜುನ್ ಅವರು ಬಂದಿದ್ದರು ಆ ಫಂಕ್ಷನಿಗೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಏನು ಮಕರ ಸಂಕ್ರಾಂತಿಗೆ ಏನೆಲ್ಲ ವಿಶೇಷತೆ ಇರುತ್ತೆ, ರಂಗೋಲಿಯಿಂದ ಹಿಡ್ದು ತೆನೆ ರಾಶಿ ಎಲ್ಲ ಹಾಕಿರ್ತಾರಲ್ಲ ಅಲ್ಲಿಂದ ಹಿಡ್ದು ಆಕಳು ಪೂಜೆ ಎಲ್ಲ ಮಾಡ್ತಾರಲ್ಲ ಅದು ಆಗಲಿ ತುಂಬ ಚೆನ್ನಾಗಿ ಎಲ್ಲದು ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಹಾಗೆ ಹೋಗೋರೆಲ್ಲ ಎತ್ನಿಕ್ಕಾಗಿ ರೆಡಿ ಆಗೋಕ್ಕೆ ಹೇಳಿದರು. ನಮ್ಮ ಅಥರ್ವ ಇದಕ್ಕೆ ಪಂಜೆ ಎಲ್ಲ ಹಾಕೊಂಡು ಹೋಗಿದ್ದ, ತುಂಬ ಚೆನ್ನಾಗಾಗಿತ್ತು. ಅದರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಈ ಮಕರ ಸಂಕ್ರಾಂತಿಯಂದು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ಒಂದು ಸೂರ್ಯನ ಹಬ್ಬ ಅಂತ ನಾವೆಲ್ಲ ಹೇಳ್ಬೋದು. ಸೂರ್ಯನ ಪೂಜೆಯು ಸಹ ಈ ದಿನದಂದು ಎಲ್ಲರೂ ಮಾಡ್ತಾರೆ. ಇನ್ನು ರೈತರಿಗೆ ಇದು ಒಂದು ಸುಗ್ಗಿ ಹಬ್ಬ ಅಂತ ಹೇಳ್ಬೋದು. ತಾವು ಬೆಳೆದ ಬೆಳೆಯನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ಸೂರ್ಯ ದೇವರಿಗೆ ಅರ್ಪಣೆ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಎಳ್ಳು ಬೆಲ್ಲ ಎಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡಿ ಅಂತ ಒಬ್ರಿಗೊಬ್ರು ಎಳ್ಳು ಬೆಲ್ಲನ ಹಂಚಿಕೊಂಡು ಈ ದಿನವನ್ನು ಸಂಭ್ರಮಿಸ್ಕೊಳ್ತಾರೆ. ಇಂದು ಪತಂಗ ಅಂದರೆ ಗಾಳಿಪಟನೆಲ್ಲ ಹಾರಿಸ್ತಾರೆ. ಹಾಗೆ ಪುಣ್ಯ ನದಿಗಳ ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪ ಎಲ್ಲ ಕಳೆದು ಒಳ್ಳೆಯದಾಗುತ್ತೆ ಅಂತ ಜನಗಳೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಈ ಎಳ್ಳು ಬೆಲ್ಲನ ನಾವು ಧಾರ್ಮಿಕವಾಗಿ ಸೇವನೆ ಮಾಡೋದು ಒಂದು ಕಡೆ ಆದರೆ, ನಾವು ಇದನ್ನು ನಮ್ಮ ಹೆಲ್ತಿಗೂ ಅಷ್ಟೇ ಇದು ಎಳ್ಳು ಬೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ಚಳಿಗಾಲ ಇರೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಡ್ರೈ ಆಗಿರುತ್ತೆ. ಈ ಎಳ್ಳು ಬೆಲ್ಲದಲ್ಲಿ ಎಳ್ಳಾಗಲಿ, ಶೇಂಗಾ ಆಗಲಿ, ಕಡಲೆ ಆಗಲಿ, ಬೆಲ್ಲ ಆಗಲಿ ಇದೆಲ್ಲ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಮ್ಮ ಸ್ಕಿನ್ನು ಮಾಯ್ಶ್ಚರೈಸ್ ಆಗಿರೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಲಾಸ್ಟ್ ಸಂಡೇ ಅಮ್ಮ ಮನೇಲಿದ್ದೆ ನಾನು. ಆವಾಗ ನಾವು ಮೈಲಾರಕ್ಕೆ ಹಾಗೆ ದೇವರಗುಡ್ಡಕ್ಕೆ ಹೋಗಿದ್ವಿ. ಅದರದ್ದು ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ದೇವರಗುಡ್ಡದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ದೇವರಗುಡ್ಡವು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ. ಇನ್ನು ಇಲ್ಲಿ ಪ್ರತಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಬರುವಂತಹ ಭರತ ಹುಣ್ಣಿಮೆಯಂದು ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ಅಂದು ಗೊರವಪ್ಪನು ಬಿಲ್ಲನ್ನೇರಿ ಕಾರ್ಣಿಕ ನುಡಿತಾರೆ.
ಕಾರ್ಣಿಕ ಎಂದರೆ ಒಂದು ಭವಿಷ್ಯವಾಣಿ ಅಂತ ಹೇಳ್ಬೋದು. ಅದರ ಭವಿಷ್ಯವಾಣಿಯನ್ನು ಆಧರಿಸಿ ರೈತರು ಮಳೆ ಬೆಳೆ ಅದ್ರ ಬಗ್ಗೆ ಅಂದಾಜು ಮಾಡ್ತಾರೆ. ಹಾಗೆ ಇದು ಕೇವಲ ಮಳೆ ಬೆಳೆಗೆ ಸೀಮಿತ ಆಗದೆ ಒಂದು ರಾಜಕೀಯವಾಗಲಿ ಹಾಗೆ ಆರ್ಥಿಕವಾಗಿ ಎಲ್ಲದಕ್ಕೆ ಅದನ್ನು ಅವರು ಆಧರಿಸ್ಕೊಂಡು ಅಂದಾಜು ಮಾಡಿ ಜನರು ಜೀವನ ಸಾಗಿಸ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಸರಪಳಿ ಪವಾಡ, ಬಾರುಕೋಲು ಸೇವೆ ಹಾಗೆ ಪಡ್ಲಿಗಿ ಸೇವೆ ಎಲ್ಲ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಸುಮಾರು 2 ಅಡಿ ಗಾತ್ರದ ಹೊಸ ಜೋಡಿ ಚಪ್ಪಲಿಯನ್ನು ಇಟ್ಟಿರ್ತಾರೆ. ರಾತ್ರಿ ವೇಳೆ ಮಾಲತೇಶ ಸ್ವಾಮಿ ಆ ಪಾದರಕ್ಷೆಯನ್ನು ಧರಿಸಿಕೊಂಡು ಓಡಾಡಿರ್ತಾರೆ ಅಂತೆ. ಅದು ಮಾರನೇ ದಿನ ಆ ಪಾದದ ಗುರುತು ಸಹ ಇರುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ತಾಯಿ ಗಂಗಮಾಳಮ್ಮ ಹಾಗೆ ತುಪ್ಪದ ಮಾಳಮ್ಮ ಹಾಗೆ ತಿಮ್ಮಪ್ಪನ ದೇವಸ್ಥಾನ ಸಹ ಇದೆ. ಇಲ್ಲಿ ಚಾಟಿ ಸೇವೆ ಎಲ್ಲ ಮಾಡ್ತಾರೆ, ಹಾಗೆ ದೋಣಿ ಸೇವೆ ಎಲ್ಲ ನಡೆಯುತ್ತೆ ಇಲ್ಲಿ. ದೇವರಗುಡ್ಡ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮೈಲಾರಕ್ಕೆ ಹೋದ್ವಿ. ಮೈಲಾರ ದೇವಸ್ಥಾನ ಇರೋದು ಬಳ್ಳಾರಿ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನಲ್ಲಿರುವಂತಹ ಒಂದು ಪ್ರಸಿದ್ಧವಾದಂತಹ ಸ್ಥಳ ಅಂತ ಹೇಳ್ಬೋದು. ಇದು ತುಂಗಭದ್ರಾ ನದಿಯಿಂದ ಕೇವಲ 2 ಕಿಲೋಮೀಟರ್ ಬರುತ್ತೆ. ಶಿವನು ಇಲ್ಲಿ ಮೈಲಾರ ಲಿಂಗದ ರೂಪ ಧರಿಸಿ ಮಲ್ಲಾಸುರ ಹಾಗೆ ಮಣಿಕಾಸುರನನ್ನು ಸಂಹರಿಸಿದಂತಹ ಸ್ಥಳವನ್ನು ಮೈಲಾರ ಎಂದು ಕರೆಯುತ್ತಾರೆ. ಇಲ್ಲಿಯೂ ಸಹ ದೇವರ ಪಾದಕೆಯನ್ನು ಇಟ್ಟಿದ್ದಾರೆ. ಇದನ್ನು ಸಹ ಸವಿಯುತ್ತೆ ಅಂತೆ. ಹಾಗೆ ಇಲ್ಲಿ ಸಹ ಎಲ್ಲ ರೀತಿಯಂತಹ ಸೇವೆಗಳನ್ನು ಮಾಡ್ತಾರೆ. ದೇವರ ಫೋಟೋನ ತೆಗೆಯೋಕ್ಕೆ ಅಲೋ ಮಾಡಲಿಲ್ಲ, ಆದರೂ ನಾನು ಎಷ್ಟಾಗುತ್ತೆ ಅಷ್ಟು ತೆಗೆದಿದ್ದೀನಿ. ದೇವಸ್ಥಾನದಲ್ಲಿ ಎಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ತೋಟ ಸಿಕ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ನಿಲ್ಲಿಸಿ ಊಟ ಮಾಡಿದ್ವಿ. 1-2 ಥರದ ಪಲ್ಯ, ರೊಟ್ಟಿ, ಮೊಸರನ್ನ, ಚಿತ್ರಾನ್ನ ಎಲ್ಲ ತೊಗೊಂಡೋಗಿದ್ವಿ. ಅಮ್ಮ ಮನೆಯಿಂದ ಬಂದಿದ್ವಿ ನಾವು, ಅಮ್ಮ ಅಪ್ಪ ಹಾಗೆ ತಂಗಿ ಮನೆಯವರೆಲ್ಲ ಬಂದಿದ್ದರು. ದೇವಸ್ಥಾನದ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಊಟನೂ ಅಷ್ಟೇ ಸೂಪರ್ ಆಗಿತ್ತು. ಇಲ್ಲಿನ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವೆಲ್ಲ ಹೇಗೆ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.